ಹರ ಮುನಿದರು ಗುರು ಕಾಯೋನು, ಗುರು ಮುನಿದರೆ ಇನ್ನಾರು ಕಾಯೋರಯ್ಯ ಶಿವ. ಸೊ ದೇವರು ಮುನಿದು ಕೂಡ ಗುರು ದೇವರ ಮಾರ್ಗವನ್ನು ತೋರಿಸ್ತಾನೆ ಅಂತ ಹೇಳ್ತಾರೆ. ಸೊ ಎಲ್ಲರಿಗೂ ಗುರು ಪೂರ್ಣಿಮೆಯ ದಿನದ ಶುಭಾಶಯಗಳು. ಹಾಗೆ ಹೇಳ್ತಾರೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಸೊ ಬ್ರಹ್ಮಾಂಡದಲ್ಲಿ ಗುರುವೇ ಎಲ್ಲ, ಗುರುವಿನ ಮಾರ್ಗದರ್ಶನ ಇಲ್ಲದೆ ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ, ಏನನ್ನೂ ಪಡೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇವತ್ತು ವೇದ ವ್ಯಾಸರ ಹುಟ್ಟಿದ ದಿನಾಚರಣೆಯ ಅಂಗವಾಗಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗ್ತದೆ. ವೇದವ್ಯಾಸರು ನಮ್ಮ ಸನಾತನ ಧರ್ಮಕ್ಕೆ, ಹಿಂದೂ ಸಂಪ್ರದಾಯಕ್ಕೆ ಅಗಾಧವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಮನುಕುಲದ ಉದ್ಧಾರಕ್ಕಾಗಿ ಹಲವಾರು ಧರ್ಮ ಗ್ರಂಥಗಳನ್ನು ರಚಿಸಿ ಜಗತ್ತಿಗೆ ಹರಡಿದ್ದಾರೆ. ಬಟ್ ಅವುಗಳನ್ನು ನಾವು ಮರೆತು ಇತ್ತೀಚೆಗೆ ವೆಸ್ಟರ್ನ್ ಕಲ್ಚರ್ಗೆ ಅಡಾಪ್ಟ್ ಆಗಿ ನಮ್ಮ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ. ಬಟ್ ನಮ್ಮ ಸಂಸ್ಕೃತಿಯನ್ನು ಫಾರಿನರ್ಸ್ ಅಡಾಪ್ಟ್ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಗಾಧವಾದ ಸಾಧನೆಗಳನ್ನು ಮಾಡ್ತಾಯಿದ್ದಾರೆ. ಸೊ ಇವತ್ತು ಹೇಳಬೇಕು ಅಂದರೆ, ಗುರು ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವವರೇ ಗುರು ಅಂತ ಹೇಳ್ತಾರೆ. ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಸೊ ನಮ್ಮನ್ನೆಲ್ಲ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವ ಎಲ್ಲ ಗುರುಗಳಿಗೆ ವಂದಿಸುತ್ತಾ, ಇವತ್ತಿನ ದಿವಸ ನಾವೇನು ಮಾಡಬೇಕು ಅಂದರೆ, ಗುರುಪೂರ್ಣಿಮೆ ದಿವಸ ನಾನ್ ವೆಜ್ನ ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ತಿನ್ನೋದು ಅಷ್ಟು ಶ್ರೇಷ್ಠವಲ್ಲ. ಯಾವುದೇ ರೀತಿಯಲ್ಲಿ ಮೊಟ್ಟೆಯಿಂದ ಹಿಡಿದ್ಬಿಟ್ಟು ಯಾವುದೇ ರೀತಿಯ ಮಾಂಸಾಹಾರ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗೆ ಗುರುವಿನ ಕೃಪೆಗೆ ಪಾತ್ರರಾಗಬೇಕು. ಗುರುಗ್ರಹದ ಬಲ ಬರಬೇಕು ಅಂತಂದರೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಗುರುಸ್ಮರಣೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದು ಹಾಗೆ ಗುರುಗಳಿಗೆ ವಂದನೆಗಳನ್ನ ಅರ್ಪಿಸಬೇಕು ಅಂತ ಹೇಳ್ತಾರೆ. ಇದರಿಂದ ಗುರುಗಳು ಪ್ರಸನ್ನರಾಗ್ತಾರೆ. ಗುರುಗಳು ಪ್ರಸನ್ನರಾದರೆ ಲಾಭಗಳು ಫಲಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ವರ್ಷ ಆಷಾಢ ಮಾಸದ ಶುದ್ಧ ಪೌರ್ಣಮಿ ದಿನ ಗುರುವಾರ ದಿನ ಗುರುಪೂರ್ಣಿಮೆ ಬಂದಿರೋದು ತುಂಬ ವಿಶೇಷ ಅಂತ ಹೇಳ್ತಾರೆ. ಇದು ಸ್ವಲ್ಪ ಜಸ್ಟ್ ನೋಡ್ತಾ ಇದ್ದೆ ಇದ್ರ ಬಗ್ಗೆ ಒಂದು ಬುಕ್ಕಲ್ಲಿ. ಸೊ ಅದ್ರ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಕೆಲವು ರಾಶಿಯವರಿಗೆ, ಈ ರಾಶಿಯವರಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಗುರುಗ್ರಹ ಬಲ ಇರಲೇಬೇಕು. ಗುರುಗ್ರಹ ಬಲ ಇಲ್ಲದೆ ನಾವು ಏನಾದರೂ ಕೆಲಸ ಮಾಡಿದ್ರೆ ಲಾಭಗಳು ಫಲಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ರಾಶಿಯವರು, ಮೇಷರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿಯವರು ಗುರುಬಲ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಾವು ಗುರುಬಲವನ್ನು ಪಡಿಬೋದು. ಏನು ಮಾಡೋದು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗುರು ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗ್ಬೋದು. ಸೊ ಇವತ್ತಿನ ದಿವಸ ಬಿಳಿ ಬಣ್ಣದ ಬಟ್ಟೆ ಹಾಗೂ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ನವಗ್ರಹಗಳಲ್ಲಿ ಉತ್ತರ ಸ್ಥಾನಕ್ಕೆ ನಿಂತ ಗುರುಗ್ರಹವನ್ನು ಆರಾಧನೆ ಮಾಡಿ ಗುರುಸ್ಥಾನವನ್ನು ಅಲಂಕರಿಸಿದ ಗುರುಗಳಾದ ಸಾಯಿಬಾಬರನ್ನು ಆರಾಧಿಸ್ಬೋದು. ಶಂಕರಾಚಾರ್ಯರು, ಗುರು ರಾಘವೇಂದ್ರರು, ಇನ್ನು ಹಲವಾರು ಗುರುವಿನ ಸ್ಥಾನದಲ್ಲಿರುವ ಯಾರು ದೊಡ್ಡ ಗುರುವಿನ ಸ್ಥಾನದಲ್ಲಿದ್ದಾರೆ ಅವ್ರನ್ನೆಲ್ಲ ಆರಾಧಿಸೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ನನ್ನ ಜೀವನದಲ್ಲಿ ಕತ್ತಲೆಯ ಅಂಧಕಾರದಲ್ಲಿ ಬೆಳಗಿದಾಗ ನನ್ನ ಜೀವನ ಉದ್ಧಾರಕ್ಕಾಗಿ ಹಾಗೂ ಬೆಳಕಿನ ರೂಪದಲ್ಲಿ ನನಗೆ ಮಾರ್ಗದರ್ಶನ ನೀಡುತ್ತಾ ಇರುವ ಎಲ್ಲ ಗುರುಗಳಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ರಿಗೂ ಶುಭವಾಗಲಿ. ನಮ್ಮ ಸನಾತನ ಧರ್ಮದಲ್ಲಿ ಅಗಾಧವಾದ ಶಕ್ತಿ ಇದೆ. ಇತ್ತೀಚೆಗೆ ನೋಡ್ತಾ ಇರ್ಬೋದು, ಎಲ್ಲ ವೆಸ್ಟರ್ನ್ ಕಂಟ್ರೀಸ್, ಫಾರಿನ್ ದೇಶದವರೆಲ್ಲ ನಮ್ಮ ದೇಶದ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಗ್ರಂಥಗಳಲ್ಲಿರುವ ಶಕ್ತಿಯನ್ನು ಅರಿತುಕೊಂಡು ಅಗಾಧವಾದ ಸಾಧನೆಗಳನ್ನು ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ಫಾರಿನರ್ಸ್ನ ಫಾಲೋ ಮಾಡೋ ಬದಲು ಜಸ್ಟ್ ಸನಾತನ ಧರ್ಮ ಹಾಗೂ ಅದರ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡೆದು ಲೋಕದ ಉದ್ಧಾರಕ್ಕಾಗಿ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ, ಈ ಗುರು ಪೂರ್ಣಿಮೆ ದಿನ ಅಂದು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಗುರುವಿನ ಆಶೀರ್ವಾದ ಇರಲಿ. ಗುರುಗಳನ್ನು ಪೂಜಿಸೋಣ, ಆರಾಧಿಸೋಣ, ಅವ್ರಿಗೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅಲ್ಪ ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿಯನ್ನು ಈ ಚಾನಲ್ ಮೂಲಕ ಹೇಳ್ತಾ ನಾನು ತುಂಬ ವಿಷಯಗಳನ್ನು ಕಲಿತಾ ಇದ್ದೀನಿ. ಸೊ ಆ ವಿಷಯಗಳನ್ನು ಸಮಾಜದಲ್ಲಿ ಹರಡೋದು ಒಂದು ಉದ್ದೇಶ ಆಗಿದೆ. ಸೊ ಈ ಮಾಹಿತಿ ಇಷ್ಟ ಆದರೆ ಅಥವಾ ನಾನು ಹೇಳೋ ರೀತಿಯಲ್ಲಿ ಇನ್ನೂ ತುಂಬ ಬದಲಾವಣೆಗಳಾಗಬೇಕು. ಸೊ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಇನ್ನೂ ಒಳ್ಳೆಯ ವಿಷಯಗಳನ್ನ ತೆಗೆದುಕೊಳ್ಳೋಣ, ಒಳ್ಳೆಯ ಕೆಲಸಗಳನ್ನು ಮಾಡೋಣ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.